ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಕೇಳುವಂಥ ಒಂದು ಅಧಿಕಾರ ಇದೆ. ಇದು ಪ್ರಜಾಪ್ರಭುತ್ವ. ಆದರೆ ತೀರ್ಮಾನ ಮಾಡುವಂಥದ್ದು ನಮ್ಮ ಪಕ್ಷದ ಹೈಕಮಾಂಡು. ನಮ್ಮ ಪಕ್ಷದ ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಆಗಿದೆ. ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ಮಾಡಬೇಕು, ಯಾವ ಥರ ತೀರ್ಮಾನ ಮಾಡಬೇಕು ಅಂತೇಳಿ ನಮ್ಮ ಹೈಕಮಾಂಡ್ಗೆ ಗೊತ್ತಿದೆ. ಹೈಕಮಾಂಡ್ ತೀರ್ಮಾನ ಮಾಡ್ಕೋತಾರೆ. ಈಗ ನಾನು ಮೊದಲೇ ಹೇಳಿದ್ನಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಕೇಳುವಂಥ ಅಧಿಕಾರ ಇದೆ. ಆದರೆ ಕೊಡುವಂಥದ್ದು ನಮ್ಮ ಹೈಕಮಾಂಡು. ನಿಮ್ಗಳಿಗೆ ಅವಕಾಶ ಇದಾಗುತ್ತಲ್ಲ ಕೇಳಿ. ಈಗ ಎಲ್ಲರಿಗೂ ಕೂಡ ಕೇಳುವಂಥ ಅವಕಾಶ ಇದೆ ಅಂತ ಹೇಳಿದ್ಮೇಲೆ ನಾವು ಅದನ್ನು ಕೇಳಬೇಡ ಅಂತ ಹೇಳಲಿಕ್ಕೆ ನಾವು ಯಾರಿದ್ದೀವಿ? ನಾವು ಯಾರು ಕೇಳಬೇಡ ಅಂತೇಳಿ ಕೇಳಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನೇನು ಹೇಳೋದು ಅಂತ ಹೇಳಿದ್ರೆ, ನಮ್ಮ ಪಕ್ಷದ ತೀರ್ಮಾನ ಏನು ತಗೊಳ್ತಾರೋ ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರಬೇಕು, ಎಲ್ಲರೂ ಕೂಡ ಭದ್ರಾಗಿರ್ತಾರೆ. ನಾವು ಆಕಾಂಕ್ಷಿನೇ, ಅದರಲ್ಲಿ ಏನು ಎರಡು ಮಾತಿಲ್ಲ. ನಾನು ಆಕಾಂಕ್ಷಿ ಇದ್ದೀನಿ. ಅದು ಪಕ್ಷದ ತೀರ್ಮಾನ. ನೋಡಿ, ಈಗ ನಮ್ಮ ಪಕ್ಷದ ಹೈಕಮಾಂಡು ಅವರಿಗೆ ಪ್ರತಿಯೊಂದು ಮಾಹಿತಿನೂ ಕೂಡ ಎಯಿಂದ ಝೆಡ್ವರೆಗೂ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿದೆ. ಅವರು ತೀರ್ಮಾನ ತಗೊಳ್ತಾರೆ. ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ತೀರ್ಮಾನ ತಗೋತಾರೆ. ಸರ್, ಬೆಳಗಾವಿ ಅಧಿವೇಶನದಲ್ಲಿ ಬರೆದಂಥ ಪತ್ರ ಈಗ ಬಿಡುಗಡೆಯಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಕೆಲವರು ಖಾಲಿ ಪೇಪರಲ್ಲೇ ಸಹಿ ಮಾಡಿಸ್ಕೊಂಡಿದ್ದಾರೆ ಸರ್, ಕೆಲವು ಶಾಸಕರಿಂದ. ಯಾರು? ಈಗ ಅದು ಯಾರು ಸೈನ್ ಮಾಡಿಸಿದ್ದಾರೆ, ಯಾರು ಸೈನ್ ಮಾಡಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ನನಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಇಲ್ಲ. ನಾನು ಮಾಹಿತಿ ಇದ್ದರೆ ಇಮ್ಮಿಡಿಯೇಟಾಗಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೆ. ಇದು ಸರಿನಾ ತಪ್ಪಾ ಅಂತ ಹೇಳ್ತಾ ಇದೆ, ಆದರೆ ನನಗೆ ಗೊತ್ತಿಲ್ಲ. ಸರ್, ಈಗ ನಾಯಕತ್ವದ ಬದಲಾವಣೆ ಚರ್ಚೆ ಆಗ್ತಿದೆ, ಪುನರ್ರಚನೆ ಚರ್ಚೆ ಆಗ್ತಿದೆ, ಯಾವುದಾಗುತ್ತೆ ಅಂತ? ಈಗ ನನ್ನ ಪ್ರಕಾರ ಹೈಕಮಾಂಡ್ಗೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಪುನರ್ರಚನೆ ಮಾಡಬೇಕಾ, ಇಲ್ಲ ಅಂತ ಹೇಳಿದ್ರೆ ನಾಯಕತ್ವ ಬದಲಾವಣೆ ಮಾಡಬೇಕಾ, ಇಲ್ಲ ಇನ್ನೊಂದು ಮಾಡಬೇಕಾ ಅನ್ನೋದು ಹೈಕಮಾಂಡ್ಗೆ ಗೊತ್ತಿದೆ. ಯಾವ ಸಂದರ್ಭದಲ್ಲಿ ಏನು ಸೂಕ್ತವಾದಂಥ ತೀರ್ಮಾನ ತಗೋಬೇಕು ನಮ್ಮ ಹೈಕಮಾಂಡ್ ತಗೊಳ್ತೀವಿ. ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಕೇಳುವಂಥ ಒಂದು ಅಧಿಕಾರ ಇದೆ. ಇದು ಪ್ರಜಾಪ್ರಭುತ್ವ. ಆದರೆ ತೀರ್ಮಾನ ಮಾಡುವಂಥದ್ದು ನಮ್ಮ ಪಕ್ಷದ ಹೈಕಮಾಂಡು. ನಮ್ಮ ಪಕ್ಷದ ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಆಗಿದೆ. ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ಮಾಡಬೇಕು, ಯಾವ ಥರ ತೀರ್ಮಾನ ಮಾಡಬೇಕು ಅಂತೇಳಿ ನಮ್ಮ ಹೈಕಮಾಂಡ್ಗೆ ಗೊತ್ತಿದೆ. ಹೈಕಮಾಂಡ್ ತೀರ್ಮಾನ ಮಾಡ್ಕೋತಾರೆ. ಈಗ ನಾನು ಮೊದಲೇ ಹೇಳಿದ್ನಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಕೇಳುವಂಥ ಅಧಿಕಾರ ಇದೆ. ಆದರೆ ಕೊಡುವಂಥದ್ದು ನಮ್ಮ ಹೈಕಮಾಂಡು. ನಿಮ್ಗಳಿಗೆ ಅವಕಾಶ ಇದಾಗುತ್ತಲ್ಲ ಕೇಳಿ. ಈಗ ಎಲ್ಲರಿಗೂ ಕೂಡ ಕೇಳುವಂಥ ಅವಕಾಶ ಇದೆ ಅಂತ ಹೇಳಿದ್ಮೇಲೆ ನಾವು ಅದನ್ನು ಕೇಳಬೇಡ ಅಂತ ಹೇಳಲಿಕ್ಕೆ ನಾವು ಯಾರಿದ್ದೀವಿ? ನಾವು ಯಾರು ಕೇಳಬೇಡ ಅಂತೇಳಿ ಕೇಳಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನೇನು ಹೇಳೋದು ಅಂತ ಹೇಳಿದ್ರೆ, ನಮ್ಮ ಪಕ್ಷದ ತೀರ್ಮಾನ ಏನು ತಗೊಳ್ತಾರೋ ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರಬೇಕು, ಎಲ್ಲರೂ ಕೂಡ ಭದ್ರಾಗಿರ್ತಾರೆ. ನಾವು ಆಕಾಂಕ್ಷಿನೇ, ಅದರಲ್ಲಿ ಏನು ಎರಡು ಮಾತಿಲ್ಲ. ನಾನು ಆಕಾಂಕ್ಷಿ ಇದ್ದೀನಿ. ಅದು ಪಕ್ಷದ ತೀರ್ಮಾನ. ನೋಡಿ, ಈಗ ನಮ್ಮ ಪಕ್ಷದ ಹೈಕಮಾಂಡು ಅವರಿಗೆ ಪ್ರತಿಯೊಂದು ಮಾಹಿತಿನೂ ಕೂಡ ಎಯಿಂದ ಝೆಡ್ವರೆಗೂ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿದೆ. ಅವರು ತೀರ್ಮಾನ ತಗೊಳ್ತಾರೆ. ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ತೀರ್ಮಾನ ತಗೋತಾರೆ.